ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಭಾಗ್ಯ ಎಲ್ಲರಿಗೂ ಅಕ್ಷತೆ ಹೇಳ್ದಂಗೆ ಮಧ್ಯಾಹ್ನಕ್ಕೆ ಅಡುಗೆನೂ ರೆಡಿ ಮಾಡಿ ಪ್ರಸಾದ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗುಂಡಣ್ಣ ಬಂದು ಅಮ್ಮ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದೇ ಗುಂಡಣ್ಣ ದೇವರಿಗೆ ಪ್ರಸಾದ ಮಾಡ್ತಿದ್ದೀನಿ ಅಂದಾಗ ಗುಂಡಣ್ಣ ನನಗೂ ಕೊಡು ಅಮ್ಮ ಅಂತ ಕೇಳ್ತಾನೆ. ಆವಾಗ ಭಾಗ್ಯ ನೋಡು ಫಸ್ಟು ದೇವರಿಗಾದ್ಮೇಲೆ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಗುಂಡಣ್ಣ ಇದ್ದವನು ಅಮ್ಮ ನೀನೇ ಯಾವಾಗಲೂ ಹೇಳ್ತಿದ್ದೆ ತಾನೆ ಮಕ್ಕಳು ದೇವರು ಸಮಾನ ಅಂತ, ಮತ್ತೆ ನನಗೆ ಕೊಡು ಅಂತ ಹಠ ಮಾಡ್ತಾನೆ. ಆವಾಗ ಇಲ್ಲ ಗುಂಡಣ್ಣ ಫಸ್ಟು ದೇವ್ರಿಗೆ ಕೊಟ್ಟು ಆಮೇಲೆ ನಿನಗೆ ಫಸ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಬಂದು ಭಾಗ್ಯ ನಾನು ಹೇಳ್ದೆ ತಾನೆ ಪ್ರಸಾದ ಮಾಡಿ ಬೇಗ ತಗೊಂಡು ಬಾ ಅಂತ, ನೋಡಿದರೆ ಇಲ್ಲಿ ನಗ್ತಾ ನಿಲ್ತಿದ್ದೀಯಾ ಅಂತ ಬೈತಿರ್ತಾಳೆ. ಅಷ್ಟೊತ್ತಿಗೆ ಇಲ್ಲ ಇನ್ನೇನು ತಗೊಂಬರ್ತೀನಿ ಅನ್ನೋಷ್ಟೊತ್ತಿಗೆ ಪ್ರಸಾದನ ಒಂದು ಬೌಲಿಗೆ ಹಾಕ್ತಾಳೆ. ಆದರೆ ಪ್ರಸಾದ ತುಂಬ ಬಿಸಿಯಾಗಿರುತ್ತೆ. ಈ ಕಡೆ ಗುಂಡಣ್ಣ ಅಮ್ಮ ನೀನೊಬ್ಬಳೇ ಯಾಕೆ ಮಾಡಬೇಕು, ನಾನು ಬರ್ತೀನಿ ನಿನಗೆ ಹೆಲ್ಪಿಗೆ ಅಂತ ಭಾಗ್ಯ ಮತ್ತು ಗುಂಡಣ್ಣ ಇಬ್ಬರು ತಗೊಂಡು ಬರೋಷ್ಟೊತ್ತಿಗೆ ಬೌಲ್ ಬೀಳೋಕ್ಕೆ ಅಂತ ಹೋಗುತ್ತೆ. ಅಷ್ಟೊತ್ತಿಗೆ ಆದಿ ಬಂದು ಆ ಬೌಲ್ನ ಹಿಡಿತಾನೆ. ಆದಿ ಕೈಯೆಲ್ಲ ಸುಟ್ಟೇ ಹೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಮೀನಾಕ್ಷಿ ಗುಂಡಣ್ಣನಿಗೆ ಮಕ್ಕಳಾಗಿರಬೇಕು, ಈ ಥರ ಅತಿಯಾಗಿ ಆಡಿದರೆ ನೋಡು ಹೀಗೆ ಆಗೋದು. ಆದಿ ನಿಂಗೇನಾದ್ರು ಆಗಿದೆಯಾ ಅಂತ ಮೀನಾಕ್ಷಿ ಕೇಳ್ತಾರೆ. ಇಲ್ಲ ಅತ್ತೆ, ಇಲ್ಲ ಪರವಾಗಿಲ್ಲ ಅಂಥದ್ದೇನೂ ಆಗಿಲ್ಲ ಅನ್ನೋಷ್ಟೊತ್ತಿಗೆ ಭಾಗ್ಯ ಆದಿಯವರೇ ತುಂಬ ನೋವಾಗ್ತುಂಟ, ತಡೀರಿ ಸ್ವಲ್ಪ ಐಸ್ ಕ್ಯೂಬ್ ತರ್ತೀನಿ ಅಂತೇಳಿ ಅಲ್ಲಿ ಆದಿಗೆ ಐಸ್ ಕ್ಯೂಬ್ ಹಾಕ್ತಾಳೆ. ಅಷ್ಟೊತ್ತಿಗೆ ಪೂಜಾ ಮತ್ತು ಕನ್ನಿಕಾ ಅಲ್ಲಿ ಬಂದುಬಿಡ್ತಾಳೆ. ಪೂಜಾ ಹೇಳ್ತಾರೆ ಅಕ್ಕ ಬಾವ ನೀವು ಆಮೇಲೆ ಬನ್ನಿ ನಾನು ಪ್ರಸಾದ ತಗೊಂಡು ಹೋಗ್ತೀನಿ ಅನ್ನೋಷ್ಟೊತ್ತಿಗೆ ಮೀನಾಕ್ಷಿ ಪೂಜಾ ನೀನು ಯಾಕೆ ತಗೊಂಡು ಹೋಗ್ತೀಯ, ಆ ಪ್ರಸಾದ ಮಾಡಿದ್ದು ಭಾಗ್ಯನೇ ದೇವ್ರ ಹತ್ರ ತಗೊಳ್ಬೇಕು ನಿಂಗೆ ಹೇಳಿದ್ನಲ್ಲ ಅಂತ ಮೀನಾಕ್ಷಿ ಪೂಜಂಗೆ ಬೈತಾಳೆ. ಈ ಕಡೆ ಪೂಜಾ ಮನಸ್ಸಲ್ಲಿ ಇವ್ರಿಗೆ ಏನಾಗಿದೆ, ಯಾಕೆ ಎಲ್ಲದಕ್ಕೂ ಈ ಥರ ಸಿಟ್ಟು ಮಾಡ್ಕೊಳ್ತಿದ್ದಾರೆ, ಯಾಕೆ ಅಕ್ಕನ ಮೇಲೆ ಏನಾದ್ರು ಸಿಟ್ಟಿಗ ಅಥವಾ ಏನಾದ್ರು ಇವ್ರದ್ದು ಯೋಚನೆ ಇದೆಯಾ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡಿರ್ತಾಳೆ. ಈ ಕಡೆ ಭಾಗ್ಯ ಮತ್ತು ಆದಿ ಪ್ರಸಾದನ ದೇವ್ರ ಮುಂದೆ ತಗೊಂಡು ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ಕಾಮತ್ ಅವ್ರು ಹೇಳ್ತಾರೆ ಭಾಗ್ಯ ನೀನು ನಿನ್ನ ಕೈಯಾರೆ ಮಾಡಿದ ಪ್ರಸಾದ ಅಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಕಾಮತ್ ಅವರು ಹೇಳ್ತಾರೆ. ಇಲ್ಲಿ ವಿಠಲ್ ಅವರು ಹೇಳ್ತಾರೆ ನಮ್ಮ ಭಾಗ್ಯ ಮನೇಲಿ ಏನೇ ಪೂಜೆ ಆದರೂ ಪ್ರಸಾದ ಮಾಡುವಾಗ ಅಕ್ಕಪಕ್ಕದವರು ಕಾಯ್ತಾ ಇರ್ತಿದ್ರು ಅಂತ ಹೇಳೋತ್ತಿಗೆ ಎಲ್ಲರೂ ನಗಾಡ್ತಿರ್ತಾರೆ. ಆದರೆ ಕನ್ನಿಕಾ ಮೀನಾಕ್ಷಿ ಮತ್ತು ಅಕ್ಷತಾ ಮಾತ್ರ ಸಿಟ್ಟಲ್ಲಿ ಕೂತ್ಕೊಂಡಿರ್ತಾರೆ. ಈ ಕಡೆ ಕನ್ನಿಕಾ ಮಾತ್ರ ಅಕ್ಷತಂಗೆ ಹೇಳ್ತಾರೆ ನಿಮಗೆ ಇಲ್ಲಿ ಕೂರಕ್ಕೆ ತುಂಬ ಹಿಂಸೆ ಆಗ್ತಿದೆ ಅಂತ ನನಗೆ ಗೊತ್ತುಂಟು, ಇನ್ನು ಸ್ವಲ್ಪ ಸಮಯ ನೋಡಿ, ಇಷ್ಟು ಖುಷಿಯಾಗಿದ್ದಾಳಲ್ಲ ಭಾಗ್ಯ ಅವಳಿಗೆ ಇನ್ನೂ ಬೇಜಾರಾಗುವಂಗೆ ಮಾಡ್ತೀನಿ, ಇಷ್ಟು ತನಕ ಅವಳಿಗೆ ಅವಮಾನ ಆಗಿದೆಯಲ್ಲ ಅದಕ್ಕಿಂತ ಹೆಚ್ಚು ಅವಮಾನ ಮುಂದೆ ಆಗುತ್ತೆ ಅಂತ ಹೇಳ್ತಾಳೆ. ಆವಾಗ ಅಕ್ಷತಾ ಏನು ಹೇಳ್ತಿದ್ಯಾ, ಹೌದು ಇನ್ನೇನು ಇದೆಲ್ಲ ಮುಗ್ದು ಊಟ ರೆಡಿ ಆಗುತ್ತಲ್ಲ ಅವಾಗ ನೋಡಿ ಅವಳಿಗೆ ಯಾವ ಥರ ಅವಮಾನ ಆಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಪುರೋಹಿತರು ಪೂಜೆ ಶುರು ಮಾಡೋಣ ಅಂತ ಹೇಳಿ ಪೂಜೆನ ಶುರು ಮಾಡ್ತಾರೆ. ಈ ಕಡೆ ತನ್ವಿ ಅಂತೂ ಆದಿ ಹೊರಗೆ ಹೇಳಿರೋದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಈ ಕಡೆ ಪುರೋಹಿತರು ಕಾಮತ್ ಅವ್ರಿಗೆ ಹೇಳ್ತಾರೆ ಪೂಜೆ ಎಲ್ಲ ಮುಗ್ದಿದೆ, ಇಂದು ಮಂಗಳಾರತಿ ಮಾಡ್ಬೋದಾ ಅಂತ ಕೇಳ್ತಾನೆ. ಹ್ಞೂ ಆಗ್ಬೋದು ಅಂತ ಕಾಮತ್ ಅವರು ಹೇಳ್ತಾರೆ. ಈ ಕಡೆ ಕೊನೆಯದಾಗಿ ಪುರೋಹಿತರು ಮಂಗಳಾರತಿ ಮಾಡಿ ಪೂಜೆನ ಮುಗಿಸ್ತಾರೆ. ಕೊನೆಯದಾಗಿ ಪುರೋಹಿತರ ಹತ್ರ ಭಾಗ್ಯ ಮತ್ತು ಆದಿ ಆಶೀರ್ವಾದ ತಗೊಳ್ಳುವಾಗ ಪುರೋಹಿತರು ಸಂತಾನ ಪ್ರಾಪ್ತಿರಸ್ತು ಅಂತ ಹೇಳಿಬಿಡ್ತಾರೆ. ಅದನ್ನು ಕೇಳಿ ಆದಿ ಮತ್ತು ಭಾಗ್ಯಂಗೆ ಶಾಕ್ ಆಗುತ್ತೆ. ಕಾಮತ್ ಅವ್ರು ಹೇಳ್ತಾರೆ ಸರಿಯಾಗಿ ಹೇಳಿದ್ರಿ, ಒಳ್ಳೆಯದೇ ಆಶೀರ್ವಾದ ಮಾಡಿದ್ರಿ, ನನಗೆ ಯಾರು ಫಸ್ಟು ಮೊಮ್ಮಕ್ಕಳು ಕೊಡ್ತಾರ ಪೂಜಾ ಅಥವಾ ಕಿಶನ, ಆದಿ ಮತ್ತು ಭಾಗ್ಯನ ಅಂತ ನಾನು ನೋಡಬೇಕು, ಒಂದೊಂದು ಮೊಮ್ಮಕ್ಕಳ ಕೊಟ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಿಶನ್ ಇದ್ದನು ಅಯ್ಯೋ ನಾನು ಪೂಜಾ ಒಂದು ಡಜನ್ ಕೊಡಬೇಕು ಅಂತ ಇದ್ದೀವಿ ಅಪ್ಪ, ನೀವು ನೋಡಿದರೆ ಒಂದು ಅಂತ ತಮಾಷೆ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ತನ್ವಿಗಂತೂ ತುಂಬ ಸಿಟ್ಟು ಬಂದು ಮಾಡಿ ಮೇಲೆ ಹೋಗ್ಬಿಡ್ತಾಳೆ. ಅದನ್ನು ನೋಡಿ ಕನ್ನಿಕನು ಅವಳ ಹಿಂದೆ ಬರ್ತಾಳೆ. ಈ ಕಡೆ ತನ್ವಿ ಹತ್ರ ಹೋಗಿ ಕನ್ನಿಕಾ ಯಾಕೆ ತನ್ವಿ ಬೇಗ ಬಂದೆ, ಇನ್ನೇನು ಪುರೋಹಿತರು ಹೇಳಿದ್ದು ನಿಜ ತಾನೆ, ನಿಂಗೊಂದು ತಮ್ಮನ ತಂಗಿನ ಬರುತ್ತೆ ಅದ್ರ ಜೊತೆ ಆಟ ಆಡ್ತಾ ಇರ್ಬೋದಲ್ಲ ಅಂತ ಈ ಕಡೆ ಕನ್ನಿಕಾ ಹೇಳುವಾಗ ನಾನು ಈ ಮನೆಗೆ ಸೇರಿದೋಳಲ್ಲ, ಏನಾದ್ರು ಮಗು ಆದರೆ ನೀವೇ ಆಡಿಸ್ಕೊಂಡಿರಿ ಅಂತ ತನ್ವಿ ಅಲ್ಲಿಂದ ಓಡಿ ಬರ್ತಾಳೆ. ಈ ಕಡೆ ಕನ್ನಿಕಾ ಜಾಣೆ ಕಣೆ, ನಾನು ಹೇಗೆ ಆಡಿಸ್ತಿದ್ದೀನೋ ನೀನು ಹಾಗೆ ಆಡಿಸ್ತಿದ್ದೀಯಾ, ನೀನು ಹೀಗೇನೆ ಇರು ಅಂತ ಕನ್ನಿಕಾ ಹೇಳ್ತಿರ್ತಾಳೆ. ಈ ಕಡೆ ಭಾಗ್ಯ ತುಂಬ ಯೋಚನೆ ಮಾಡ್ತಿರುವಾಗ ಅಕ್ಷತಾ ಕೇಳ್ತಾರೆ ಭಾಗ್ಯ ಏನಾಯಿತು ಅಷ್ಟು ಯೋಚನೆ ಮಾಡ್ತಿದ್ದೀಯಲ್ಲ, ಓ ಮಕ್ಕಳು ಮರಿ ಹೇಳಿದ್ರಲ್ಲ ಅದಕ್ಕೆ ಅಂತ ಹೇಳಿ ಜೋರಾಗಿ ನಗಾಡ್ಬಿಡ್ತಾಳೆ. ಯಾಕೆ ನಗಾಡ್ತಿದ್ದೀರಾ ಅಂತೆಲ್ಲ ಕೇಳಿದಾಗ ಇನ್ನೇನು
ಆದಿಗೆ ಇಡೀ ಮಕ್ಕಳು ಮರಿ ಫ್ಯಾಮಿಲಿನೇ ಸಿಕ್ಕಿದೆಯಲ್ಲ ಇನ್ಯಾವ ಥರ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆದಿ ಇದ್ದವನು, ಹೌದು ಇಷ್ಟು ತನಕ ನಾನು ಸಂಪಾದಿಸಿದ್ದನ್ನ ಕನ್ನಿಕಂಗೆ ಬರ್ತಿದ್ದೀನಿ, ಇನ್ಮೇಲೆ ನಾನು ಸಂಪಾದಿಸಿದ್ದನ್ನ ನನ್ನ ಮಕ್ಕಳು ಹೆಸರಿಗೆ ಬರಿತೀನಿ, ನಾಳೆನೇ ಲಾಯರ್ನ ಕರೆದು ಅದ್ರದ್ದು ಅಗ್ರಿಮೆಂಟ್ನು ನಾನು ಮಾಡ್ತೀನಿ ಅಂತ ಹೇಳ್ತಿರುವಾಗ ಕಾಮತ್ ಅವ್ರು ಹೇಳ್ತಾರೆ, ನಾನು ಚೆನ್ನಾಗಿ ಸಂಪಾದನೆ ಮಾಡಿದ್ದೀನಿ, ಅದೆಲ್ಲ ನನ್ನ ಮಕ್ಕಳಿಗೋಸ್ಕರ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಿರುವಾಗ ಮೀನಾಕ್ಷಿ, ಅಕ್ಷತಾ, ಕನ್ನಿಕಾ ಎಲ್ಲ ಸೈಡಿಗೆ ಹೋಗ್ತಾರೆ. ಮೀನಾಕ್ಷಿನ ಹತ್ರ ಅಕ್ಷತಾ ಮಾತಾಡ್ತಿರ್ತಾಳೆ, ಏನು ನಡೀತಿದೆ ಇಲ್ಲಿ, ನಿಮ್ಮ ಅತ್ತಿಗೆ ಇದ್ದಂಗೆ ಮನೆ ಇಲ್ಲ, ಅವರಿದ್ದಿದ್ರೆ ಈ ಥರ ಎಲ್ಲ ಆಗೋಕ್ಕೆ ಬಿಡ್ತಾನೆ ಇರಲಿಲ್ಲ. ಕಾಮತ್ ಅಂಕಲ್ ಅಂತೂ ತುಂಬ ಪಾಪದವರು, ಅವ್ರನ್ನ ಭಾಗ್ಯ ಹಾಗೂ ಭಾಗ್ಯನ ಫ್ಯಾಮಿಲಿ ಎಲ್ಲ ATM ಥರ ನೋಡ್ಕೊಳ್ತಿದ್ದಾರೆ. ಅವ್ರು ಒಂಚೂರು ಕಣ್ಣೀರು ಹಾಕಿದರೆ ಸಾಕು ಕರ್ಗೆ ಬಿಡ್ತಾರೆ, ನಿಮ್ಮ ಅತ್ತಿಗೆ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಅಂತ ಅಕ್ಷತಾ ಮೀನಾಕ್ಷಿನಿಗೆ ಹೇಳುವಾಗ ಈ ಕಡೆ ಮೀನಾಕ್ಷಿ ಹೇಳ್ತಾಳೆ, ಆ ಥರ ಎಲ್ಲ ಏನೂ ಆಗಲ್ಲ, ನೀನು ಯಾಕೆ ಪದೇ ಪದೇ ಈ ಥರ ಹೇಳ್ತಿರ್ತೀಯ ಅಂತ ಮೀನಾಕ್ಷಿ ಕೇಳ್ತಾಳೆ. ಅಕ್ಷತಾ ಇದ್ದಳು, ಇಲ್ಲ ಮೀನಾಕ್ಷಿ, ನೀನು ಡಿಫೆಂಡ್ ಮಾಡ್ತಾ ಇದ್ದೀಯ, ಆದರೆ ನೋಡು ಆಫೀಸ್ ವಿಚಾರದಲ್ಲೂ ನಾನಂತೂ ಬಿಡಲ್ಲ, ಆದರೆ ಮನೆ ಬಂಗಾರ ದುಡ್ಡಿನ ವಿಚಾರದಲ್ಲೆಲ್ಲ ನೀನು ನೋಡ್ಕೊ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕನ್ನಿಕಾ ಇದ್ದವಳು, ಇದೇ ಅತ್ತೆ ನಾನು ಅವತ್ತಿಂದ ಹೇಳ್ತಿದ್ದಿದ್ದು, ಆದರೆ ಆದಿ ಬ್ರದರಿಗೆ ಇದು ಅರ್ಥನೇ ಆಗ್ತಿರ್ಲಿಲ್ಲ, ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಮಾಡಿ ಆ ಥರ ಏನೂ ಆಗಲ್ಲ ಅಂತ ಹೇಳ್ದ, ಇದೇ ಯೋಚನೆ ನನಗೂ ಇದ್ದಿದ್ದು ಅಂದಾಗ ಮೀನಾಕ್ಷಿ ಇದ್ದವಳು, ಆ ಥರ ಏನೂ ಆಗಲ್ಲ, ನಾನು ಆಗೋಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಕುಸುಮ ಕೇಳಿಸ್ಕೊಂಡು, ಓ ಇವ್ರು 3 ಜನ ಸೇರಿ ಮನೆ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಇದಕ್ಕಂತೂ ನಾನು ಅವಕಾಶ ಕೊಡಬಾರ್ದು ಅಂತ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಿರ್ತಾರೆ. ಈ ಕಡೆ ಮೀನಾಕ್ಷಿ ತಲೆಗಂತೂ ಏನೇನು ಅಕ್ಷತಾ ತುಂಬ್ತಾನೆ ಇರ್ತಾಳೆ. ನೋಡು ಮೀನಾಕ್ಷಿ, ಅವ್ರದ್ದು ಅಪ್ಪ ಅಮ್ಮನ ಮನೇಲೂ ಯಾರು ಗಂಡು ಮಕ್ಳು ಅನ್ನೋದಿಲ್ಲ, ಈ ಕಡೆ ಅತ್ತೆ ಮಾವನ ಮನೇಲೂ ಯಾರೂ ಇಲ್ಲ, ಹಾಗಿರುವಾಗ ಎಲ್ಲದೂ ಆದಿನೇ ನೋಡ್ತಾಳೆ, ಅವಳ ಗಮನ ಎಲ್ಲ ಈ ಮನೆ ಮೇಲೆ ಒಂಚೂರು ಇರಲ್ಲ, ಎಲ್ಲ ಆ ಮನೆ ಮೇಲೆ ಇರುತ್ತೆ, ಬೇಕಾದ್ರೆ ನೋಡ್ತಾ ಇರು, ಅದು ಅಲ್ಲದೆ ಅವ್ಳ ಮಕ್ಕಳು ಬೇಕಾದ್ರೆ ಇಲ್ಲೇ ಬಂದು ಇಟ್ಕೊಂಡು ಬಿಡ್ತಾಳೆ ಅಂತ ಏನೇನೋ ಅಕ್ಷತಾ ಕನ್ನಿಕಾ ಸೇರಿ ಮೀನಾಕ್ಷಿಗೆ ಹೇಳ್ತಾ ಇರ್ತಾರೆ. ಮೀನಾಕ್ಷಿಗಂತೂ ಗಾಬರಿ ಆಗ್ತಿರುತ್ತೆ. ಇದನ್ನೆಲ್ಲ ಕುಸುಮ ಕೇಳಿಸ್ಕೊಂಡು ಸೀದಾ ಮತ್ತೆ ಆದಿ ಭಾಗ್ಯನ ಹತ್ರ ಬಂದು, ನಿಮ್ಮಿಬ್ಬರ ಹತ್ರ ಒಂಚೂರು ಮಾತಾಡೋಕ್ಕುಂಟು ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಆದಿ ಇದ್ದವರು, ಏನು ಗೆಳ್ತಿ ಏನಾಯಿತು ಅಂತ ಕೇಳಿದಾಗ, ನೋಡಿ ನಾನೊಂದು ನಿಮ್ಮಿಬ್ಬರಿಗೆ ಹೇಳ್ತೀನಿ, ನೀವು ಹಾಗೆ ನೆರವೇರಿಸ್ಬೇಕು ಅಂತ ಹೇಳ್ತಾರೆ. ಏನು ಅಂತ ಭಾಗ್ಯ ಕೇಳಿದಾಗ, ತನ್ವಿ ಮತ್ತು ತನ್ಮಯ್ ವಿಚಾರಕ್ಕೆ ನೀವು ಗಡಿ ನಮ್ಮ ಮನೆಗೆ ಬರಬಾರ್ದು, ಅವ್ರ ವಿಚಾರ ನನಗೆ ಬಿಟ್ಬಿಡಿ, ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಅವ್ರು ಯಾವತ್ತಿದ್ರೂ ಸೂರ್ಯವಂಶಿ ಮನೆಗೆ ಸಂಬಂಧಪಟ್ಟವರು, ಅವ್ರು ಅಲ್ಲಿಯವರೇ ಅಂತಲೇ ಹೇಳ್ತಾರೆ. ಅಷ್ಟೊತ್ತಿಗೆ ಭಾಗ್ಯಂಗೆ ತುಂಬ ಗಾಬರಿ ಆಗ್ತಿರುತ್ತೆ, ಅವ್ರ ವಿಚಾರ ನನಗೆ ಬಿಟ್ಟಿದ್ದು, ಹಾಗೆ ನೀವಿಬ್ಬರು ಇನ್ನು ಹೊಸ್ದಾಗಿ ಜೀವನ ಶುರು ಮಾಡಬೇಕು, ಯಾವುದೇ ಕಾರಣಕ್ಕೂ ಅವ್ರ ವಿಚಾರಕ್ಕೆ ಗಡಿ ಆ ಮನೆಗಾಗಲಿ ಬರೋದಲ್ಲ, ಅದೇ ಥರ ಅದಿ ನೀನು ಹೇಳ್ದೆ ಅಲ್ಲ ಅವ್ರ ಹೆಸರಲ್ಲಿ ಆಸ್ತಿ ದುಡ್ಡು ಮಾಡ್ತೀನಿ ಅಂತ, ಅದೆಲ್ಲ ಏನೂ ಬೇಡ ಅಂತ ಇಲ್ಲಿ ಕುಸುಮ ಆದಿ ಮತ್ತು ಭಾಗ್ಯಂಗೆ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.